ಇದು ನೋಡಿ, ವೀರೇಂದ್ರ ಹೆಗ್ಗಡೆಯವರು ಯಾವ ವಿಚಾರದ ಕಾರಣಕ್ಕೆ ಪೇಜಾವರ ಶ್ರೀಗಳ ಕರೆಗೆ ಹೋಗೊಡ್ತಾರೆ ಅಂತ ಹೇಳಿದರೆ, ಮೂಲತಃ ವೀರೇಂದ್ರ ಹೆಗ್ಗಡೆಯವರು ಸಮತಾವಾದಿಯವರು. ಅಂದರೆ ಎಲ್ಲರೂ ಕೂಡ ಸಮಾನರು ಅಂತ. ನಿಮಗೆ ಭಾರತದಲ್ಲಿ ಮೊದಲು ಪಂಕ್ತಿ ಭೇದ ಇಲ್ಲದೇ ಇರುವಂಥ ದೇವಸ್ಥಾನ, ಎಲ್ಲರನ್ನ ಒಂದೇ ಪಂಕ್ತಿಯಲ್ಲಿ ಕೂರಿಸಿ ಊಟಕ್ಕೆ ಹಾಕಿರುವಂಥದ್ದು ಧರ್ಮಸ್ಥಳದಲ್ಲಿ. ಭಾರತದಲ್ಲಿ ಕೆಳವರ್ಗದ ಜನರಿಗೆ ಗೆರಟೆ ಚಿಪ್ನಲ್ಲಿ ನೀರು ಕೊಡ್ತಿದ್ದ ಕಾಲದಲ್ಲಿ ಒಳಗಡೆ ಕರೆದು ಊಟದ ಹಾಲ್ನಲ್ಲಿ ಊಟಕ್ಕೆ ಹಾಕಿದವರು ವೀರೇಂದ್ರ ಹೆಗ್ಗಡೆಯವರು. ಸಮತಾ ಭಾವ ಇತ್ತು ಅವರಿಗೆ. ಪೇಜಾವರ ಶ್ರೀಗಳು ಇಡೀ ಹಿಂದೂ ಧರ್ಮ ಒಂದೇ ಅನ್ನುವ ಕರೆಯನ್ನು ಇಟ್ಟುಕೊಂಡೆ ಧರ್ಮ ಸಂಸತ್ತನ್ನು ಆಯೋಜನೆ ಮಾಡಿದಾಗ ವೀರೇಂದ್ರ ಹೆಗ್ಗಡೆಯವ್ರನ್ನ ಆಹ್ವಾನಿಸ್ತಾರೆ. ಈ ವಿಚಾರ ಅವರಿಗೆ ಇಷ್ಟ ಆದ ಕಾರಣಕ್ಕೆ ಅವರು ಅದರಲ್ಲಿ ಒಳಪಡ್ತಾರೆ. ಅದೊಂದೇ ಟಾರ್ಗೆಟ್ ಇಟ್ಕೊಂಡು ವೀರೇಂದ್ರ ಹೆಗ್ಗಡೆಯವರು ಹಿಂದೂ ಸಂಘಟನೆಗಳ ಜೊತೆ ಹೋದರು ಅನ್ನುವ ಕಾರಣವನ್ನು ಇಟ್ಟುಕೊಂಡು ವೀರೇಂದ್ರ ಹೆಗ್ಗಡೆಯವರು ಅಥವಾ ಧರ್ಮಸ್ಥಳದ ವಿರುದ್ಧ ಒಂದೊಂದೇ ಪ್ರಕರಣವನ್ನು ತೇಲಿ ಬಿಡ್ಲಿಕ್ಕೆ ಶುರು ಮಾಡಿದರು. ನಿಮಗೆ ಪದ್ಮಲತಾ, ವೇದವಲ್ಲಿ ಎಲ್ಲ ಅದರ ನಂತರದ ಡೆವಲಪ್ಮೆಂಟ್. ಅದರ ನಂತರದ ಡೆವಲಪ್ಮೆಂಟ್ ನಿಮಗೆ 1972 ಅಲ್ಲಿ ಕಮ್ಯುನಿಸ್ಟ್ ಶಾಸಕರಿದ್ದರು ಆ ಭಾಗದಲ್ಲಿ. ಅಂದರೆ ಇದನ್ನು ಬಹಳ ಆಳವಾಗಿ ನಾನು ಸ್ಟಡಿ ಮಾಡಿದ್ದೇನೆ. ಯಾಕೆ ಹಿಂಗಾಯಿತು? ಈಗ ಉದಾಹರಣೆಗೆ ಧರ್ಮಸ್ಥಳದಲ್ಲಿ ನೀವು ಹೋದರೆ, ನೀವು ಒಂದು ಫ್ಯಾಮಿಲಿ 4 ಜನ ಹೋದರೆ ಅಲ್ಲಿ ಒಳ್ಳೆ ಬಾಸ್ಮತಿ ರೈಸಲ್ಲಿ ಅಥವಾ ಯಾವುದೋ ಒಂದು ಒಳ್ಳೆ ರೈಸಲ್ಲಿ ಊಟ ಮಾಡ್ತೀರಿ. 4 ಜನ ಊಟ ಮಾಡ್ಕೊಂಡು ಎದ್ದು ಬಂದರೆ ಒಂದು ಊಟಕ್ಕೆ ಮಿನಿಮಮ್ 50 ರೂಪಾಯಿ ಅಂತ ಹೇಳಿದ್ರೆ 200 ರೂಪಾಯಿ ಆಯಿತು. ನೀವೇನು ಕೊಟ್ಟಿರ್ತೀರಿ ಧರ್ಮಸ್ಥಳಕ್ಕೆ ಅಂತ ಹೇಳಿದ್ರೆ ಒಂದು ಹಣ್ಣು ಕಾಯಿ ಪ್ರಸಾದ ತೊಗೊಳ್ತೀರಿ, ಒಂದು 150 ರೂಪಾಯಿ ಬ್ಯಾಗ್. ಈ ಹೋಮ ಮಾಡಿ, ಈ ಹರಕೆ ಸಂದಾಯ ಮಾಡಿ, ಇಲ್ಲಿಷ್ಟು ದುಡ್ಡು ಹಾಕಿ ಅಂಥೇಳಿ ಧರ್ಮಸ್ಥಳದಲ್ಲಿ ಇಲ್ಲವೇ ಇಲ್ಲ. ಬೇರೆ ದೇವಸ್ಥಾನದಲ್ಲಿ ಇದೆ, ಇಂಥ ಹರಕೆ ಸಂದಾಯ ಮಾಡಿದರೆ ನಿಮಗೆ ಹಿಂಗಾಗತ್ತೆ, ಈ ತೊಟ್ಟಿಲು ಮುಟ್ಟಿದರೆ ಮಕ್ಕಳಾಗತ್ತೆ ಅಂತೆಲ್ಲ ಧಾರ್ಮಿಕವಾಗಿ ಜನರನ್ನ ಒಂದು ಅಂಧಶ್ರದ್ಧೆಗೆ ದೂಡುವಂಥದ್ದು. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಸನ್ನಿಧಿಯಲ್ಲಿ, ಅಂದರೆ ಅವರ ಆ ಒಂದು ಜಾಗದಲ್ಲಿ, ಅವರು ಕೂತ್ಕೊಳ್ಳುವಂಥ ಪೀಠದಲ್ಲಿ ದಿನಕ್ಕೆ ಸಾವಿರಾರು ಜನರಿಗೆ ನ್ಯಾಯದಾನ ಮಾಡ್ತಾರೆ. ನ್ಯಾಯದಾನ ಮಾಡಿದ ನಂತರ ಇಲ್ಲಿಷ್ಟು ಕಾಣಿಕೆ ಹಾಕು ಅಂತ ಹೇಳುವ ಸಂಪ್ರದಾಯವೇ ಇಲ್ಲ. ಎಲ್ಲವೂ ಉಚಿತ. ಇವತ್ತು ನೀವು ಹೊರಗಡೆ ಲಾಡ್ಜಲ್ಲಿ 3000 ರೂಪಾಯಿ ರೂಮ್ ಇದ್ದರೆ ಧರ್ಮಸ್ಥಳದಲ್ಲಿ 200 ರೂಪಾಯಿ ಕೊಟ್ಟುಕೊಂಡು ಅಲ್ಲಿ ಬರ್ಬೋದು. ಓರ್ವ ಪತ್ರಕರ್ತನಾಗಿ ಹೇಳುವುದಾದರೆ ಯಾಕೆ ಧರ್ಮಸ್ಥಳ ಟಾರ್ಗೆಟ್ ಆಯಿತು ಅಂತ ಹೇಳಿದರೆ, ಇಲ್ಲಿಯವರೆಗೆ ಧರ್ಮಸ್ಥಳದ ಆ ವ್ಯಾಲ್ಯೂ ಏನಿದೆ ಅದನ್ನು ಕೆಳಗೆ ಇಳಿಸುವುದ ಹೊರತು ಅಲ್ಲಿ ಕಮ್ಯುನಿಸ್ಟರಾಗಲಿ ಅಥವಾ ಬೇರೆ ಯಾರಿಗೂ ಕೂಡ ಎಂಟ್ರಿ ಕೊಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಇಡೀ ಕರಾವಳಿಯನ್ನು ಒಂದು ಭಾವನೆ ಹಿಡಿದಿಟ್ಕೊಂಡಿದ್ರೆ ಅದು ನೋಡಿ, ವೀರೇಂದ್ರ ಹೆಗ್ಗಡೆಯವರು ಯಾವ ವಿಚಾರದ ಕಾರಣಕ್ಕೆ ಪೇಜಾವರ ಶ್ರೀಗಳ ಕರೆಗೆ ಹೋಗೊಡ್ತಾರೆ ಅಂತ ಹೇಳಿದರೆ, ಮೂಲತಃ ವೀರೇಂದ್ರ ಹೆಗ್ಗಡೆಯವರು ಸಮತಾವಾದಿಯವರು. ಅಂದರೆ ಎಲ್ಲರೂ ಕೂಡ ಸಮಾನರು ಅಂತ. ನಿಮಗೆ ಭಾರತದಲ್ಲಿ ಮೊದಲು ಪಂಕ್ತಿ ಭೇದ ಇಲ್ಲದೇ ಇರುವಂಥ ದೇವಸ್ಥಾನ, ಎಲ್ಲರನ್ನ ಒಂದೇ ಪಂಕ್ತಿಯಲ್ಲಿ ಕೂರಿಸಿ ಊಟಕ್ಕೆ ಹಾಕಿರುವಂಥದ್ದು ಧರ್ಮಸ್ಥಳದಲ್ಲಿ. ಭಾರತದಲ್ಲಿ ಕೆಳವರ್ಗದ ಜನರಿಗೆ ಗೆರಟೆ ಚಿಪ್ನಲ್ಲಿ ನೀರು ಕೊಡ್ತಿದ್ದ ಕಾಲದಲ್ಲಿ ಒಳಗಡೆ ಕರೆದು ಊಟದ ಹಾಲ್ನಲ್ಲಿ ಊಟಕ್ಕೆ ಹಾಕಿದವರು ವೀರೇಂದ್ರ ಹೆಗ್ಗಡೆಯವರು. ಸಮತಾ ಭಾವ ಇತ್ತು ಅವರಿಗೆ. ಪೇಜಾವರ ಶ್ರೀಗಳು ಇಡೀ ಹಿಂದೂ ಧರ್ಮ ಒಂದೇ ಅನ್ನುವ ಕರೆಯನ್ನು ಇಟ್ಟುಕೊಂಡೆ ಧರ್ಮ ಸಂಸತ್ತನ್ನು ಆಯೋಜನೆ ಮಾಡಿದಾಗ ವೀರೇಂದ್ರ ಹೆಗ್ಗಡೆಯವ್ರನ್ನ ಆಹ್ವಾನಿಸ್ತಾರೆ. ಈ ವಿಚಾರ ಅವರಿಗೆ ಇಷ್ಟ ಆದ ಕಾರಣಕ್ಕೆ ಅವರು ಅದರಲ್ಲಿ ಒಳಪಡ್ತಾರೆ. ಅದೊಂದೇ ಟಾರ್ಗೆಟ್ ಇಟ್ಕೊಂಡು ವೀರೇಂದ್ರ ಹೆಗ್ಗಡೆಯವರು ಹಿಂದೂ ಸಂಘಟನೆಗಳ ಜೊತೆ ಹೋದರು ಅನ್ನುವ ಕಾರಣವನ್ನು ಇಟ್ಟುಕೊಂಡು ವೀರೇಂದ್ರ ಹೆಗ್ಗಡೆಯವರು ಅಥವಾ ಧರ್ಮಸ್ಥಳದ ವಿರುದ್ಧ ಒಂದೊಂದೇ ಪ್ರಕರಣವನ್ನು ತೇಲಿ ಬಿಡ್ಲಿಕ್ಕೆ ಶುರು ಮಾಡಿದರು. ನಿಮಗೆ ಪದ್ಮಲತಾ, ವೇದವಲ್ಲಿ ಎಲ್ಲ ಅದರ ನಂತರದ ಡೆವಲಪ್ಮೆಂಟ್. ಅದರ ನಂತರದ ಡೆವಲಪ್ಮೆಂಟ್ ನಿಮಗೆ 1972 ಅಲ್ಲಿ ಕಮ್ಯುನಿಸ್ಟ್ ಶಾಸಕರಿದ್ದರು ಆ ಭಾಗದಲ್ಲಿ. ಅಂದರೆ ಇದನ್ನು ಬಹಳ ಆಳವಾಗಿ ನಾನು ಸ್ಟಡಿ ಮಾಡಿದ್ದೇನೆ. ಯಾಕೆ ಹಿಂಗಾಯಿತು? ಈಗ ಉದಾಹರಣೆಗೆ ಧರ್ಮಸ್ಥಳದಲ್ಲಿ ನೀವು ಹೋದರೆ, ನೀವು ಒಂದು ಫ್ಯಾಮಿಲಿ 4 ಜನ ಹೋದರೆ ಅಲ್ಲಿ ಒಳ್ಳೆ ಬಾಸ್ಮತಿ ರೈಸಲ್ಲಿ ಅಥವಾ ಯಾವುದೋ ಒಂದು ಒಳ್ಳೆ ರೈಸಲ್ಲಿ ಊಟ ಮಾಡ್ತೀರಿ. 4 ಜನ ಊಟ ಮಾಡ್ಕೊಂಡು ಎದ್ದು ಬಂದರೆ ಒಂದು ಊಟಕ್ಕೆ ಮಿನಿಮಮ್ 50 ರೂಪಾಯಿ ಅಂತ ಹೇಳಿದ್ರೆ 200 ರೂಪಾಯಿ ಆಯಿತು. ನೀವೇನು ಕೊಟ್ಟಿರ್ತೀರಿ ಧರ್ಮಸ್ಥಳಕ್ಕೆ ಅಂತ ಹೇಳಿದ್ರೆ ಒಂದು ಹಣ್ಣು ಕಾಯಿ ಪ್ರಸಾದ ತೊಗೊಳ್ತೀರಿ, ಒಂದು 150 ರೂಪಾಯಿ ಬ್ಯಾಗ್. ಈ ಹೋಮ ಮಾಡಿ, ಈ ಹರಕೆ ಸಂದಾಯ ಮಾಡಿ, ಇಲ್ಲಿಷ್ಟು ದುಡ್ಡು ಹಾಕಿ ಅಂಥೇಳಿ ಧರ್ಮಸ್ಥಳದಲ್ಲಿ ಇಲ್ಲವೇ ಇಲ್ಲ. ಬೇರೆ ದೇವಸ್ಥಾನದಲ್ಲಿ ಇದೆ, ಇಂಥ ಹರಕೆ ಸಂದಾಯ ಮಾಡಿದರೆ ನಿಮಗೆ ಹಿಂಗಾಗತ್ತೆ, ಈ ತೊಟ್ಟಿಲು ಮುಟ್ಟಿದರೆ ಮಕ್ಕಳಾಗತ್ತೆ ಅಂತೆಲ್ಲ ಧಾರ್ಮಿಕವಾಗಿ ಜನರನ್ನ ಒಂದು ಅಂಧಶ್ರದ್ಧೆಗೆ ದೂಡುವಂಥದ್ದು. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಸನ್ನಿಧಿಯಲ್ಲಿ, ಅಂದರೆ ಅವರ ಆ ಒಂದು ಜಾಗದಲ್ಲಿ, ಅವರು ಕೂತ್ಕೊಳ್ಳುವಂಥ ಪೀಠದಲ್ಲಿ ದಿನಕ್ಕೆ ಸಾವಿರಾರು ಜನರಿಗೆ ನ್ಯಾಯದಾನ ಮಾಡ್ತಾರೆ.
ನ್ಯಾಯದಾನ ಮಾಡಿದ ನಂತರ ಇಲ್ಲಿಷ್ಟು ಕಾಣಿಕೆ ಹಾಕು ಅಂತ ಹೇಳುವ ಸಂಪ್ರದಾಯವೇ ಇಲ್ಲ. ಎಲ್ಲವೂ ಉಚಿತ. ಇವತ್ತು ನೀವು ಹೊರಗಡೆ ಲಾಡ್ಜಲ್ಲಿ 3,000 ರೂಪಾಯಿ ರೂಮ್ ಇದ್ದರೆ ಧರ್ಮಸ್ಥಳದಲ್ಲಿ 200 ರೂಪಾಯಿ ಕೊಟ್ಟುಕೊಂಡು ಅಲ್ಲಿ ಬರ್ಬೋದು. ಓರ್ವ ಪತ್ರಕರ್ತನಾಗಿ ಹೇಳೋದಾದರೆ ಯಾಕೆ ಧರ್ಮಸ್ಥಳ ಟಾರ್ಗೆಟ್ ಆಯಿತು ಅಂತ ಹೇಳಿದರೆ, ಎಲ್ಲಿಯವರೆಗೆ ಧರ್ಮಸ್ಥಳದ ಆ ವ್ಯಾಲ್ಯೂ ಏನಿದೆ ಅದನ್ನು ಕೆಳಗೆ ಇಳಿಸೋದ ಹೊರತು ಅಲ್ಲಿ ಕಮ್ಯುನಿಸ್ಟರಾಗಲಿ ಅಥವಾ ಬೇರೆ ಯಾರಿಗೂ ಕೂಡ ಎಂಟ್ರಿ ಕೊಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಇಡೀ ಕರಾವಳಿಯನ್ನು ಒಂದು ಭಾವನೆ ಒಂದು ಹಿಡಿದಿಟ್ಕೊಂಡಿದ್ರೆ ಅದು ಧರ್ಮಸ್ಥಳ.